ನೀನು ಪರ್ಣಿಕ ದೇಹದಲ್ಲಿ ಹೋಗಿದ್ದು ಪರವಾಗಿಲ್ಲ ಬಿಡು. ಏನೋ ಇವ್ರ ದೇಹ ಆದ್ರೂ ಸಿಕ್ಕಿದೆ. ಅದೇ ಯಾವ್ದೋ ನಾಯಿ ದೇಹನೋ ಇಲ್ಲ ಹಂದಿ ದೇಹನೋ ಇಲ್ಲ ಕತ್ತೆ ದೇಹನೋ ಸಿಕ್ಕಿದಿದ್ರೆ ಆ ನೋವನ್ನ ತಡ್ಕೊಳ್ಳೋದಿಕ್ಕೆ ಕಷ್ಟ ಆಗ್ತಿತ್ತಲ್ವಾ ಪಶುಪತಿ? ಮಾಲಾ, ಹುಡುಗಿ ಶರೀರದಲ್ಲಿದ್ದೀನಿ ಅಂತ ತಮಾಷೆ ಮಾಡ್ತಾ ಇದೀಯಾ? ತಮಾಷೆ ಮಾಡ್ತಿಲ್ಲ ಪಶುಪತಿ, ನಿನ್ಮೇಲಿರೋ ಕಾಳಜಿ. ಹೋಗ್ಲಿ ಬಿಡು, ನಿನಗಿಷ್ಟವಾಗಿರೋ ಸೀರೆ, ಇಷ್ಟವಾಗಿರೋ ಬಳೆಗಳು, ಇಷ್ಟವಾಗಿರೋ ಹೂವನ್ನ ಮುಡ್ಕೊಂಡು ತಿರುಗ್ಬೋದು. ಹೌದು, ಹೂವು ಬಳೆಗಳು ಸೀರೆನ ಹುಡುಗಿರು ಉಟ್ಕೊಂಡ್ರೆ ಮುತ್ತೈದೆ ಅಂತಾರೆ. ಅದೇ ಹುಡುಗರು ಇಟ್ಕೊಂಡ್ರೆ ಏನಂತಾರ ಅವ್ರನ್ನ? ಅಂದ್ರೆ ನನ್ನ 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 ಶಿಖಂಡಿ ಅಂತೀಯಾ? ಅಯ್ಯಯ್ಯೋಯ್ಯೋಯ್ಯೋ, ನೆನಪು ಮಾಡ್ದೆ ಪಶುಪತಿ. ನಿಜವಾಗ್ಲೂ ನನಗ್ ಬರ್ದಿರೋಂಥ ಯೋಚನೆ ನಿನಗ್ ಬಂತು ಅಂದ್ರೆ ಆದಷ್ಟು ಬೇಗ ಆ ಶಿಖಂಡಿ ಲಕ್ಷಣಗಳು ಕೂಡ ಬರ್ಬೋದು. ಹುಷಾರು ಪಶುಪತಿ. ಅದೇ ನಡೆದ್ರೆ ಆಗ ಶುದ್ರ ಮಾಂತ್ರಿಕ ಅಲ್ಲ, ಶುದ್ರ ಮಾಂತ್ರಿಕೆ ಪಶುಪತಿ ಅಕ್ಕ ಅಂತಾರೆ. ನನ್ನ ಪಶುಪತಿ ಅಕ್ಕ ಅಂತೀಯ? ನಾನು ನಿಜವಾದ ಗಂಡು, ಪತಿ, ಪಶುಪತಿ, ಕ್ಷುದ್ರ ಮಾಂತ್ರಿಕ. ವಿಧಿ ಇಲ್ದೆ ಈ ಹುಡುಗಿ ಶರೀರಕ್ಕೆ ಬಂದಿದ್ದೀನಿ ಬಿಟ್ರೆ ಯಾವುದೋ ಶರೀರನ ಪಡ್ಕೊಳಕ್ಕಾಗಲ್ಲ ಅಂತಲ್ಲ. ನಾನ್ ಮನ್ಸ್ ಮಾಡಿದ್ರೆ ಮತ್ತೆ ನನ್ನ ಶರೀರನ ಈಗ್ಲೇ ಪಡಿತೀನಿ. ನೀನ್ ಮತ್ತೆ ನಿನ್ ಶರೀರನ ಪಡ್ಕೋತೀಯನೋ, ಆದ್ರೆ ನೀನು ಮಾಂತ್ರಿಕ ಅಷ್ಟೇ ಅಲ್ಲ, ಒಳ್ಳೆ ಹಾಸ್ಯಗಾರನು ಕೂಡ. ಹಾಸ್ಯಗಾರನ? ನಾನು ಹಾಸ್ಯಗಾರನ? ತೋರಿಸ್ತೀನಿ, ಈಗ್ಲೇ ನಿನ್ನನ್ನು ಸಾಯಿಸ್ತೀನಿ. ನನಗೆ ಅವಮಾನ ಮಾಡಿ ಮಾತಾಡ್ತೀಯಾ? ನಿನ್ನ ಬರ್ನಿ, ಅದನ್ನ ಯಾಕೆ ಹೊಡೆದಾಗ್ದೆ? ಅದನ್ನ ಮಾತ್ರ ಅಲ್ಲ, ಅಡ್ಡ ಬಂದ್ರೆ ನಿನ್ ತಲೆನೂ ಹೊಡೆದಾಕ್ತೀನಿ. ಇಲ್ಲಿಂದ ಹೊರಟೋಗು. ಇದೆಲ್ಲ ಭ್ರಮೆನಾ? ಬಾಲ ನನ್ನ ಹತ್ರ ಮಾತಾಡಿದ್ದೆಲ್ಲ ಭ್ರಮೆನಾ? ಏಯ್, ನಿನಗೆ ಯಾಕೋ ತಲೆ ಕೆಟ್ಟಿರೋ ಹಾಗಿದೆ. ಕನ್ನಡಿ ಅಂತ ಗೊತ್ತಿದ್ರು ಕೂಡ ಅದನ್ನ ಕೆಳಗೆ ಹಾಕಿ ಪುಡಿ ಪುಡಿ ಮಾಡಿದ್ಯಾ. ಅಷ್ಟಕ್ಕೂ ಏನೇ ಆಗಿದೆ ನಿನ್ಗೆ? ಯಾಕೆ ಹಿಂಗಾಡ್ತಿದ್ಯಾ? ಏಯ್, ನಿನ್ನ ಮಗಳೇ ದೊಡ್ಡ ದೆವ್ವ. ಇನ್ನು ಬೇರೆ ಯಾವ ದೆವ್ವ ಮೆಟ್ಕೊಳ್ಳುತ್ತೆ ಭದ್ರಾ? ತಲೆ ಬುದ್ಧಿ ಇದ್ ಮಾತಾಡ್ತಾ ಇದ್ಯಾ? ನೀನ್ ದೆವ್ವ ಅಂತ ಹೇಳ್ತಾ ಇರೋದು ನಿನ್ನೆ ಕಣೆ. ಗೊತ್ತು. ಅಷ್ಟಕ್ಕೂ ಒಬ್ಳು ಹೆಂಗ್ಸು ನನ್ನ ಮುಂದೆ ತೃಣಕ್ಕೆ ಸಮ. ನೀನು ನನಗ್ ಹೊಡಿತ್ಯಾ? ನಿನ್ನ ನೀನೇನ್ ದೊಡ್ಡದಾಗಿ ವೀರದಿ ವೀರನಾ? ನನ್ ಮುಂದೆ ಬಂದು ದೊಡ್ಡದಾಗಿ ಕೊಚ್ಕೋತಾ ಇದ್ಯಾ? ನೀನೊಂದು ಹೆಣ್ಣು ಮಗು ಕಣೆ, ಅದಕ್ಕೂ ಮೀರಿ ನನ್ನ ಮಗಳು ನೀನು. ಇಷ್ಟು ಸಾಕು ಕಣೆ ನಾನು ನಿನ್ ಜನ್ಮ ಜಾಲಾಡಕ್ಕೆ. ಬಿಡೋಣ. ಇದೊಂದು ಜನ್ಮನ? ಮಾಲ ಏನೋ ಶಿಖಂಡಿ ಅಂದ್ಲು, ಈ ಭದ್ರ ಬೇರೆ ನಂಗೆ ಹೊಡಿತಾ ಇದ್ದಾಳೆ. ಇಷ್ಟೊಂದು ಅವಮಾನ ಪಡ್ಕೊಂಡು ಈ ಪರ್ಣಿಕ ಶರೀರದೊಳಗಿರೋದು ಅವಶ್ಯಕತೆ ಇದೆಯಾ? ಹೊರಗೋಗ್ಬೇಕು, ಈಗ್ಲೇ ಹೋಗ್ತೀನಿ. ಜೈ ಭೈರವ. ಅಮ್ಮ,
ಪರ್ಣಿಕಾ, ಯಾಕೆ ಹಾಕಿರ್ಚ್ಕೊಂಡೆ? ಏನಾಯ್ತು? ಅಮ್ಮ, ನಾನು ಈ ರೂಮ್ ಒಳಗೆ ಯಾವಾಗ ಬಂದೆ? ಆ ಇಷ್ಟೊತ್ತವರೆಗೂ ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡ್ತಿದ್ಯಾ? ಹಾ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಮ್ಮ. ಸಾಕ್ ಸುಮ್ನಿರೆ. ಇಷ್ಟೊತ್ತವರೆಗೂ ನನ್ನ ಕಣ್ಮುಂದೆ ಎಲ್ಲಾನು ಮಾಡಿ ನನಗೇನು ಗೊತ್ತಿಲ್ಲಮ್ಮ ಅಂತ ಹೇಳೋದಕ್ಕೆ ನೀನೇ ಬೇಕಾ? ಅದು ಅಲ್ದೆ ಅದ್ಕೆ ಮತ್ತೆ ಪುಣ್ಯ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡ್ ಬರ್ಬೇಕು ಅಂತಿದ್ದಾರೆ. ನಾವು ಕೂಡ ಹೋಗಿ ಅಭಿಷೇಕ ಮಾಡಬೇಕು ಅಷ್ಟೇ ಅಲ್ವಮ್ಮ? ಇಲ್ಲ, ಆ ಪುಣ್ಯ ಯಾವುದೇ ಅಭಿಷೇಕ ಮಾಡದೇ ಇರೋ ಹಾಗೆ ನಾವು ಮಾಡಬೇಕು. ಹಾಗೆ ಅವಳಿಗೆ ಯಾವುದೇ ಪುಣ್ಯ ಸಿಗದೆ ಇರೋ ಹಾಗೆ ನಾವು ನೋಡ್ಕೋಬೇಕು. ಪುಣ್ಯದ ಕೆಲಸ ಮಾಡೋದ್ ಕಷ್ಟ ಆದ್ರೂ ಪಾಪ ಮಾಡೋದ್ರಲ್ಲಿ ನನ್ನ ತಾಯಿಯನ್ನು ಮೀರಿಸ್ತೀನಿ ಅಂತ ನಿರೂಪಿಸ್ತೀನಮ್ಮ. ಹುಷಾರು. ಯಾರಿಗಾದ್ರೂ ಆ ಪಾಪ ನಾವೇ ಮಾಡಿದ್ದು ಅಂತೇನಾದ್ರೂ ಗೊತ್ತಾಗೋದ್ರೆ ನಮ್ಮಿಬ್ಬರಿಗೂ ಈ ಮನೇಲಿರೋದಕ್ಕೆ ಅವಕಾಶನೇ ಇರೋದಿಲ್ಲ. ಅಮ್ಮ, ನಿನ್ನನ್ನು ನನ್ನನ್ನು ಬಿಟ್ರೆ ಆ ದೇವ್ರಿಗೂ ಗೊತ್ತಾಗಲ್ಲ. ಬಾ ಬಾ. ಹೇ ಸ್ವಾಮಿನಾಥ ಕರುಣಾಕರ ದೀನಬಂಧೋ ಶ್ರೀ ಪಾರ್ವತೀಶ ಮುಖಪಂಕಜ ಪದ್ಮಬಂಧೋ ಶ್ರೀ ಶಾದಿದೇವಗಣ ಪೂಜಿತ ಪಾದಪದ್ಮ ವಲ್ಲೀಶನಾಥ ಮಮ ದೇಹಿ ಕರಾವಲಂಬಂ ದೇವಾದಿದೇವಸುತ ದೇವಗಣಾಧಿನಾಥ ದೇವೇಂದ್ರ ವಂದ್ಯ ಮೃದು ಪಂಕಜ ಮಂಜುಪಾದ ದೇವರ್ಷಿ ನಾರದ ಮುನೀಂದ್ರ ಸುಗೀರ್ತ ಕೀರ್ತೆ ಮಲ್ಲೀಶನಾಥ ಮಮ ದೇಹಿ ಕರಾವಲಂಬಂ ಕ್ರೌಂಚ ಸುರೇಂದ್ರ ಪರಿಖಂಡನ ಶಕ್ತಿಶೂಲ ಪಾಶಾದಿಶಸ್ತ್ರ ಪರಿಮ ಪಂಡಿತ ದಿವ್ಯವಾಣಿ ಶ್ರೀ ಕುಂಡಲೀಶ. ಈ ಮುಳ್ಳನ್ನ ದಾಟಿ ಒಂದು ಇರುವೆ ಕೂಡ ಮುಂದೆ ಹೋಗಕ್ಕಾಗಲ್ಲ. ಇನ್ನು ಅಭಿಷೇಕ ಅಂತೂ ದೂರದ ಮಾತು. ಪುಣ್ಯ, ಅಮ್ಮ, ಏನಾಯ್ತು ಪುಣ್ಯ? ರಾಕ್ಷಸ ಮುಳ್ಳು ನಿನ್ ಪಾದಕ್ಕೆ ಗಾಯ ಮಾಡಿ ನಿನ್ ಮನ್ಸಿಗೆ ಬೇಜಾರ್ ಮಾಡಿದೆ. ಆದ್ರೆ ನಿನ್ ನೋವನ್ನ ದೇವ್ರಿಗೆ ಬಿಟ್ಟು ನಿನ್ ಪ್ರದಕ್ಷಿಣೆನ ಶುರು ಮಾಡು. ಮಿಕ್ಕಿರೋದ್ನೆಲ್ಲ ಅವನೇ ನೋಡ್ಕೋತಾನೆ. ಅಷ್ಟು ದೊಡ್ಡ ಮುಳ್ಳು ಅವಳ ಕಾಲಕ್ಕೆ ಚುಚ್ಚಿದ್ರು ಕೂಡ ಏನೂ ಆಗ್ದಿರೋಗೆ ಹೇಗೆ ನಡೀತಾ ಇದ್ದಾಳೆ. ಅರೆ, ಯಾರೋ ಅದನ್ನ ತೆಗೆದ ಹಾಗೆ ನೋವೇ ಇಲ್ದಿರೋ ಹಾಗೆ ಹೊರಟೋಯ್ತಲ್ಲ. ಮಾಲಾ ಹೇಳ್ದ ಹಾಗೆ ಎಲ್ಲ ದೇವರ ಲೀಲೆನೆ. ನಾನಿರುವಾಗ್ಲೇ ನನ್ ಪುಣ್ಯ ಕಾಟ ಕೊಡ್ತೀರಾ? ಈಗ ನನ್ನ ಆಟ ಏನು ಅಂತ ತೋರಿಸ್ತೀನಿ. ಇವಳಿಗೆ ಇಂಥ ಮುಳ್ಳೆಲ್ಲ ಸಾಲಲ್ಲ, ದೊಡ್ಡ ಮುಳ್ಳೆ ಇಡಬೇಕು. ನಾನಿಟ್ಟಿದ್ದು ಮುಳ್ಳಲ್ವಾ? ಹೂವೇಗ್ ಬಂತು? ಎಲ್ಲ ಮಾಯವಾಗಿದೆ. ಇದು ಕನಸ ನಿಜನಾ? ಅಭಿಷೇಕನ ನನ್ ಪುಣ್ಯನೇ ಮಾಡ್ಬೇಕು. ನಾಗಗಳೇ, ಆ ರಾಕ್ಷಸಿನ ಭಯಪಡಿಸಿ ಹೋಗಿ.
ನೋಡು ಅಲ್ಲಿ ಆ ಕಡೆ. ಎಲ್ಲೇ? ಯಾವ ಹಾವು ಕಾಣಿಸ್ತಿಲ್ವಲ್ಲ? ಎಲ್ಲಿ ಹಾವು? ಎಲ್ಲೇ? ಅಲ್ಲಿ ಆ ಕಡೆಮ್ಮ, ಆ ಕಡೆ. ಎಲ್ಲಿದೆ ಹಾವು? ನಿನ್ ತಲೆ ಯಾವಾಗ್ಲೂ ಹಾವು ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಎಲ್ಲಾನು ನಿಂಗೆ ಹಾವು ತರನೇ ಕಾಣಿಸುತ್ತೆ. ಬಾರೆ ಬಾರೆ, ಅಲ್ಲಿ ನೋಡ್ತಿದ್ಯಾ, ಬಾ ಬಾರೆ. ಓಂ ಷಣ್ಮುಖನಾಥಾಯ ನಮಃ. ಓಂ ಪಾರ್ವತಿಪುತ್ರಾಯ ನಮಃ. ಓಂ ವಲ್ಲೀನಾಥಾಯ ನಮಃ. ಓಂ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಓಂ ಶ್ರೀ ಕಾರ್ತಿಕೇಯಾಯ ನಮಃ. ಓಂ ಶ್ರೀ ಕುಮಾರಸ್ತುತ್ಯೈ ನಮಃ. ಓಂ ಕುಮಾರಸ್ತುತ್ಯೈ ನಮಃ. ಓಂ ಶ್ರೀ ಷಣ್ಮುಖಾಯ ನಮಃ. ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಅಮ್ಮ, ಪ್ರದಕ್ಷಿಣೆ ಪೂರ್ತಿಯಾಯಿತು. ಈಗ ಅಭಿಷೇಕ ಮಾಡೋ ಸಮಯ. ಕಾರ್ತಿಕೇಯ ಕರುಣಾಮೃತ ರಾಶೆ ಕಾರ್ತಿಕೇಯದ ಹೃತ ತವ ಪೂಜಾ ಪೂರ್ತಯೇ ಭವತಿ ವಾಂಚಿತ ಪಂಕ್ತೆ ಕೀರ್ತಯೇ ಚ ರಚಿತ ಮನುಜೇನ ಅತ್ಯಂತ ಪಾಪಕರ್ಮ ಪತ್ಯಲ್ತೋ ನಾಸ್ತಿ ಭೂತಲೆ ಗುಹಭೋ ಪೂರಯಸಿ ಯದಿ ಮತಿಷ್ಟಂ ಚಿತ್ರಂ ಲೋಕನ್ಯ ಜಾಯತೆ ಭೂರಿ. ಸ್ವಾಮಿ, ನನ್ ಮಗನ್ ಗಂಡಾಂತರನೆಲ್ಲ ತೊಲಗಿಸಿ ಸಂಪೂರ್ಣ ಆಯುಷ್ಯನ ಕೊಡು. ಕೇನ ಸ್ತೋತ್ರೇಣ ಮುಚ್ಯಂತೆ ಸರ್ವಪಾತಕ ಬಂಧನಾತ್ ಇಷ್ಟಸಿದ್ಧಿಕರಂ ಪುಣ್ಯಂ ದುಃಖದಾರಿದ್ರ್ಯ ನಾಶನಂ ಮಹಾಮಂತ್ರಸ್ಯ ಬ್ರಹ್ಮ ಋಷಿಃ ಅನುಷ್ಟಛಂದಃ ಸುಬ್ರಹ್ಮಣ್ಯ ದೇವತಾ ಶರಜ್ಜನಾಕ್ಷಯ ಇತಿ ಬೀಜಂ ಶಕ್ತಿಧರೋಕ್ಷಯಂ ಕಾರ್ತಿಕೇಯ ಇತಿ ಶಕ್ತಿ ಕ್ರೌಂಚದರ ಇತಿ ಕೀಲಕಂ ಶಿಖಿವಾಹನ ಇತಿ ಕವಚಂ ಷಣ್ಮುಖಾಯ ಇತಿ ಧ್ಯಾನಂ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ ಸಿದ್ಧರ್ಥೆ ಜಪೆ ವಿನಿಯೋಗಃ. ಓಂ ಶಂ ಓಂಕಾರ ಸ್ವರೂಪಾಯ ಓಜುದಾರಾಯ ಓಜಸ್ವಿನೇ ಸೂರದಯ ಹೃಷ್ಟಚಿತ್ರಾತ್ಮನೇ ಭಾಸ್ವರ ರೂಪಾಯ ಅಂಗುಷ್ಠಾಭ್ಯಂ ನಮಃ. ನಿಮಗೆ ಮುಖ್ಯವಾದ ಒಂದು ವಿಷಯ ಹೇಳಬೇಕು. ಏನ್ ಪುರೋಹಿತ್ರೆ? ಮಕ್ಕಳನ್ನು ಇಲ್ಲಿ ಮಲಗಿಸ್ಬೇಕಂದ್ರೆ ಆ ಸ್ವಾಮಿಯವರ ಒಪ್ಪಿಗೆ ಬೇಕು. ಅವರ ಒಪ್ಪಿಗೆ ಇಲ್ಲ ಅಂದ್ರೆ ಮಕ್ಕಳು ಪ್ರಶಾಂತವಾಗಿ ಮಲಗೋಕ್ಕಾಗಲ್ಲ. ಹೇಳಿದ್ನಲ್ಲ ತಾಯಿ, ಸ್ವಾಮಿಯವರ ಒಪ್ಪಿಗೆ ಇಲ್ಲದೆ ಒಂದು ಕ್ಷಣ ಕೂಡ ಇರಲ್ಲ. ನೋಡಿದೀಯಮ್ಮ, ಸ್ವಾಮಿಯವ್ರ ಮುಂದೆ ಇಬ್ರು ಹೇಗೆ ಕೈ ಹಿಡ್ಕೊಂಡಿದ್ದಾರೆ. ಈ ವಯಸ್ಸಲ್ಲಿ ಕೈ ಹಿಡಿಯೋದು ಅಪರೂಪ. ಅವರು ಕೈ ಹಿಡ್ಕೊಂಡಿದ್ದಾರೆ ಅಂದರೆ ಮುಂದೆ ಭವಿಷ್ಯದಲ್ಲಿ ಹೀಗೆ ಇಬ್ರು ಒಟ್ಟಾಗಿರ್ತಾರೇನೋ ಅನಿಸ್ತಿದೆ. ಅವತ್ತು ಪುರೋಹಿತ್ರು ಹೇಳಿದನ್ನ ಏನು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಈಗ ಆಗ್ತಿರೋ ಘಟನೆಗಳನ್ನೆಲ್ಲ ನೋಡ್ತಾ ಇದ್ರೆ ಅಮ್ಮ ಹೇಳಿರೋ ಮಾತು ಅಕ್ಷರಶಃ ನಿಜ ಆಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ನನ್ನ ಮಗಳು ಅಭಿಷೇಕ ಮಾಡಿದ್ರೆ ಅವಳು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ. ಅನಿರುದ್ಧ ಗಂಡ ಆಗ್ತಾನೆ ಅವಳಿಗೆ. ಪುಣ್ಯ ಪೀಡೆ ಆಚೆ ತೊಲಗ್ಬೇಕು ನನಗೆ. ಪುಣ್ಯ, ಹೋಗಿ ಅಭಿಷೇಕ ಮಾಡಮ್ಮ. ನಿತ್ಯೋತ್ಸವೋ ನಿತ್ಯತೃಪ್ತೋ ನಿರ್ಲೇಪೋ ನಿಶ್ಚಲಾತ್ಮಕಂ ನಿರವಧ್ಯ ನಿರಾಧಾರೋ ನಿಷ್ಕಲಂಕೋ ನಿರಂಜನಃ ನಿರ್ಮಮೋ ನಿರಹಂಕಾರೋ ನಿರ್ಮಹೋ ನಿರುಪದ್ರವಃ ನಿತ್ಯಾನಂದೋ ನಿರಾತಂಕೋ ನಿಷ್ಪ್ರಪಂಚೋ ನಿರಾಮಯಃ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ನಮ್ಮಪ್ಪ ಅಮ್ಮ ಈ ಲೋಕದಲ್ಲೇ ಇಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಅವರನ್ನ ಸಾಯಿಸಿದವ್ರ ಮೇಲೆ ಆದಷ್ಟು ಬೇಗ ಹಾಗೆ ತೀರ್ಸ್ಕೋಬೇಕು ಅಂತ ಕಾಯ್ತಾ ಇದ್ದೀನಿ. ಓಂ ಸ್ಕಂದಾಯ ನಮಃ. ಓಂ ಗುಹಾಯ ನಮಃ. ಓಂ ಷಣ್ಮುಖಾಯ ನಮಃ. ಓಂ ಫಾಲನೇತ್ರ ಸುತಾಯ ನಮಃ. ಓಂ ಪ್ರಭವೇ ನಮಃ. ಓಂ ಪಿಂಗಳಾಯ ನಮಃ. ಓಂ ಕೃತ್ತಿಕಾ ಸೂನವೇ ನಮಃ. ಓಂ ಸಿಕಿವಾಹ್ಯಾಯ ನಮಃ. ಓಂ ದಿಶ್ವನೇತ್ರಾಯ ನಮಃ. ಓಂ ಶಕ್ತಿಧರಾಯ ನಮಃ. ಓಂ ವಿಶಿತಾಶ ಪ್ರಭಂಜನಾಯ ನಮಃ. ಓಂ ತಾರಕಾಸುರ ಸಂಹಾರ್ತ್ರಯೇ ನಮಃ. ಓಂ ರಕ್ಷೋಬಲ ವಿಮರ್ದನಾಯ ನಮಃ. ಓಂ ಮಧ್ವಾಯ ನಮಃ. ಓಂ ಪ್ರಮಥಾಯ ನಮಃ. ಓಂ ಉನ್ಮತ್ಥಾಯ ನಮಃ. ಓಂ ಸುರಸೈನ್ಯ ಸುರಕ್ಷಕಾಯ ನಮಃ. ಓಂ ದೀವಸೇನಪತಯೇ ನಮಃ. ಓಂ ಪ್ರಾಜ್ಞಾಯ ನಮಃ. ಓಂ ಕೃಪಾಳವೇ ನಮಃ. ಓಂ ಭಕ್ತವತ್ಸಾಲಾಯ ನಮಃ. ಬರ್ನಿಕಾ, ಓಂ ಉಮಾಸುತಾಯ ನಮಃ. ಓಂ
ಓಂ ಶಕ್ತಿಧರಾಯ ನಮಃ ಓಂ ಕುಮಾರರಾಯ ನಮಃ ಓಂ ಕ್ರೌಂಚಧಾರಣಾಯ ನಮಃ ಓಂ ಸೇನಾನಿಯೇ ನಮಃ ಓಂ ಅಗ್ನಿಜನ್ಮನೇ ನಮಃ ಓಂ ವಿಶಾಖಾಯ ನಮಃ ಓಂ ಶಂಕರಾತ್ಮಜಾಯ ನಮಃ ಓಂ ಶಿವಸ್ವಾಮಿನೇ ನಮಃ ಓಂ ಗುಣಸ್ವಾಮಿನೇ ನಮಃ ಓಂ ಸರ್ವಸ್ವಾಮಿನೇ ನಮಃ ಓಂ ಸನಾತನಾಯ ನಮಃ ಓಂ ಅನಂತಶಕ್ತಿಯೇ ನಮಃ ಓಂ ಅಕ್ಷೋಭ್ಯಾಯ ನಮಃ ಓಂ ಪಾರ್ವತಿ ಪ್ರಿಯನಂದನಾಯ ನಮಃ. ಬರ್ನಿಕಾ, ಏನೇ ಏನಾಯ್ತು? ದೇವಸ್ಥಾನದಲ್ಲಿ ಹಾವಿದೆ ಅಂತಿದೆಯಲ್ಲ. ಎಲ್ಲೋ ನನ್ ಕರ್ಮ. ಮನೆಯಿಂದ ದೇವಸ್ಥಾನದವರೆಗೂ ಎಲ್ಲಿ ನೋಡಿದ್ರಲ್ಲಿ ಹಾವೇ ಕಾಣಿಸುತ್ತೆ ಇವಳಿಗೆ. ಹಾವು ಇಲ್ಲ, ಏನೂ ಇಲ್ಲ. ಹೋಗಿ ಅಭಿಷೇಕ ಮುಗ್ಸೆ, ಹೋಗು ಹೋಗು. ಬೇಡಮ್ಮ, ಕೊಡ ಕೈ ಜಾರ್ತು ಅಂದ್ರೆ ಇವರ ಅಭಿಷೇಕನ ಸ್ವಾಮಿ ತಿರಸ್ಕರಿಸಿದ್ದಾರೆ ಅಂತ. ಆ ಕೊಡಜಾರಿ ಪುಣ್ಯಳ ಕೈಗೆ ಬಂದಿದೆ ಅಂದ್ರೆ ಈ ಅಭಿಷೇಕ ಪುಣ್ಯಳೇ ಮಾಡಬೇಕು ಅಂತ. ಹಾಗಾಗಿ ಪುಣ್ಯಳೆ ಹೆಸರಲ್ಲೇ ಈ ಅಭಿಷೇಕ ನಡೆಯುತ್ತೆ. ಅದೇ ದೈವ ನಿರ್ಣಯ. ತಥಾಸ್ತು. ಅಭಿಷೇಕ ಮಾಡಮ್ಮ. ನೀನ್ ಅಭಿಷೇಕ ಮಾಡಮ್ಮ. ಓಂ ಪಂಚವರ್ಣಾಯ ನಮಃ ಓಂ ಪ್ರಜಾಪತಯೇ ನಮಃ ಓಂ ಅಹರ್ಪತಯೇ ನಮಃ ಓಂ ಅಗ್ನಿಗರ್ಭಾಯ ನಮಃ ಓಂ ಶಮೀಗರ್ಭಾಯ ನಮಃ ಓಂ ವಿಶ್ವರಯತೇಸಾ ನಮಃ ಓಂ ಸುರಾರಿಘ್ನೇ ನಮಃ ಓಂ ಶ್ರೀ ಹರ್ಷ. ಎಷ್ಟು ಕಷ್ಟಪಟ್ರು ಈ ಪುಣ್ಯ ಇವಳಿಗೆ ಸಿಕ್ತು. ಆ ದೇವ್ರ ಕಣ್ಣಿಲ್ವ ಏನೋ. ಇವಳು ಆಸೆ ಪಟ್ಟಿದ್ದೆಲ್ಲ ನೆರವೇರ್ತಾ ಇದೆ. ಏನಕ್ಕೆ ಹೀಗಾಗ್ತಿದೆ ಅಂತ ತಿಳ್ಕೊಬೇಕು ನಾನು. ನೋಡೋಣ, ಇವಳನ್ನು ಒಂದು ಕೈ ನೋಡೇ ಬಿಡ್ತೀನಿ. ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವಯ ದಾರುಣಂ ನವಕುಂಜಲೋಚನ ಕಂಜಮುಖ ಕರಕಂಚಪದ ಕಜಾರೋಣಂ ಶ್ರೀರಾಮಚಂದ್ರ ಪ್ರೀತ್ಯರ್ಥೆ ರಾಮರಕ್ಷಾ ಸ್ತೋತ್ರ ಜಪೇ ವಿನಿಯೋಗ ಪೀತಂ ವಾಸ ವಸನಂ ನವಕಮಲ ದಳಸ್ಪರ್ಧಿ ನೇತ್ರಂ ಪ್ರಸನ್ನಂ ನಾನಾಲಂಕಾರ ದೀಪ್ತಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚರಾಹವೇ ಕೇತುವೇ ನಮಃ. ಭೂತಕ್ಕೆ ಕ್ಷುದ್ರಲೋಕಕ್ಕೆ ಅಧಿಪತಿಯಾದ ನನ್ನನ್ನ ಆ ಮಾಲ ಶಿಖಂಡಿ ಅಂತ ಅವಮಾನ ಮಾಡಿದ್ಲು. ಮಂತ್ರ ಯಂತ್ರ ತಂತ್ರಗಳಿಗೆಲ್ಲ ರಾಜನಾದ ನನ್ನ ಆ ಭದ್ರ ಸಾಯೋ ತರ ಹೊಡೆದ್ಲು. ಕಾರಣ ಏನು ಅಂತ ಗೊತ್ತಾ? ನಾನೊಂದು ಹುಡುಗಿ ಶರೀರದಲ್ಲಿ ಇದ್ದಿದ್ದಕ್ಕೋಸ್ಕರ ಗತಿ ಇಲ್ದೆ ವಿಧಿ ಇಲ್ದೆ ಒಂದು ಸ್ತ್ರೀ ಶರೀರದ ಮೇಲೆ ಆಧಾರವಾಗ್ಬಿಟ್ಟೆ. ಆಜ್ಞಾಪ್ಸು ಪಶುಪತಿ, ನಿನ್ನ ಶಿಖಂಡಿ ಅಂದವಳನ್ನ ತುಂಡು ತುಂಡಾಗಿ ಕತ್ತರಿಸ್ತೀನಿ. ನಿನ್ನ ಮೇಲೆ ಕೈ ಮಾಡಿರೋ ಭದ್ರಾವತಿನ ನಾನು ನಾಶ ಮಾಡ್ಬಿಡ್ತೀನಿ. ಸಾಕು, ನಾನೀಗ ಕ್ಷುದ್ರ ಶಕ್ತಿಯನ್ನ ಪ್ರಯೋಗ ಮಾಡೋದನ್ನ ಬಿಟ್ಟು ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ತಾಳ್ಮೆ ಇಲ್ಲ. ನಿನ್ ಬುದ್ಧಿಗೇನಾಯ್ತು? ನಂತರ ನೀನು ಕೋಪ ಮಾಡ್ಕೊಂಡ್ರೆ ನನಗೂ ನಿನಗೂ ವ್ಯತ್ಯಾಸ ಏನಿದೆ? ನಿನ್ನ ನೋವನ್ನ ಹೋಗ್ಸೋದಕ್ಕೆ ನಾನು ಏನ್ ಮಾಡ್ಬೇಕು ಹೇಳು? ಪರ್ಣಿಕನ ಕ್ಷುದ್ರ ಭೂತಗಳಿಗೆ ಬಲಿ ಕೊಡಬೇಕು. ಪರ್ಣಿಕನ? ಹೌದು. ನನಗ್ ಶರೀರ ಬರ್ಬೇಕು ಅಂದ್ರೆ ಸರ್ವಭೂತ ಪೂಜೆ ಆಗ್ಬೇಕು. ಕ್ಷುದ್ರವಾದ ಕನ್ಯೆಯ ರಕ್ತದಿಂದ ಸಮಾಧಿ ಮೇಲೆ ರಕ್ತ ದೀಪವನ್ನ ಇಡಬೇಕು. ಆಗ ಅದು ಆ ರಕ್ತದಿಂದ ತಮ್ಮ ದಾಹವನ್ನ ತೀರಿಸ್ಕೊಂಡು ನನ್ನ ಕೋರಿಕೆನ ನೆರವೇರಿಸ್ತವೆ. ಅಂದ್ರೆ ಆ ಕನ್ಯೆನ ಬರಮಾಡ್ಕೊಂಡು ಆ ಕನ್ಯೆ ರಕ್ತದಿಂದ ಭೂತನ ತೃಪ್ತಿಪಡಿಸ್ಬೇಕು ಅಂತಿದ್ಯಾ? ಹೌದು. ಯಾವ ಶರೀರನ ನನ್ನ ಆಶ್ರಯಿಸಿದ್ನೋ ಅದೇ ಶರೀರದಿಂದ ರಕ್ತನ ತೆಗಿಬೇಕು. ಸಮಾಧಿ ಪೆಟ್ಟಿಗೆಯೊಳಗಿದ್ದ ನನ್ನ ಶರೀರನ ಹೊರಗೆ ತೆಗಿಬೇಕು. ಅದಕ್ಕೆ ಪ್ರಾಣಶಕ್ತಿನ ಕೊಟ್ಟು ಮತ್ತೆ ಪುನರ್ಜೀವನ ಕೊಡಬೇಕು. ಇದು ಆಗ್ಬೇಕು ಅಂದ್ರೆ ಪರ್ಣಿಕ ಸ್ಮಶಾನಕ್ಕೆ ಬರ್ಬೇಕು. ಸತತವಾಗಿ 2 ದಿನ ಪೂರ್ತಿ ಪೂಜೆ ಆಗ್ಬೇಕು. 2ನೇ ದಿನ ರಾತ್ರಿ ರಕ್ತದೀಪ ಇಡಬೇಕು. ಹಾಗಾದ್ರೆ ಇವತ್ತು ರಾತ್ರಿನೇ ನನ್ನ ಮಂತ್ರ ಶಕ್ತಿಯಿಂದ ಪರ್ಣಿಕ ಇಲ್ಲಿ ಬರೋ ಹಾಗೆ ಮಾಡ್ತೀನಿ. ಹುಷಾರು ಭೂತಕ್ಕೆ. ಆ ಮನೆಯಲ್ಲಿ ಪುಣ್ಯ ಇದ್ದಾಳೆ. ಅವಳಗ್ ರಕ್ಷಣೆಯಾಗಿ ನಾಗಮ್ಮ ಕೂಡ ಇದ್ದಾಳೆ. ನಾಗಮ್ಮ ಇರ್ಲಿ ಯಾರೇ ಇರ್ಲಿ, ಪರ್ಣಿಕ ಇಲ್ಲಿಗೆ ಬರ್ತಾಳೆ. ಈ ಭೂತಕ್ಕೆ ಅವಳನ್ನ ಕರೆಸ್ತಾಳೆ ಪಶುಪತಿ. ಪುಣ್ಯ
ಅಮ್ಮ ಪುಣ್ಯ ಪುಣ್ಯ ಎಲ್ಲಿ ಹೊರಟೋದ್ಲು? ಪುಣ್ಯ ಅಬ್ಬಾ ಸೀರೆ ಎಷ್ಟ್ ಚೆನ್ನಾಗಿದೆ. ಯಾರಿಗೋಸ್ಕರ ತಂದ್ರಿ ಅತ್ತೆ? ನಿನಗೆ ಅಂತಾನೆ ಅಮ್ಮ. ಈ ದೀಪಾವಳಿಗೆ ನೀನು ಈ ಸೀರೆನೇ ಉಟ್ಕೋಬೇಕು. ಹೊಸ ಸೀರೆಯಲ್ಲಿ ನೀನು ಓಡಾಡ್ತಿದ್ರೆ ಈ ಮನೆಗೆ ಕಳೆ ಬಂದ್ಬಿಡುತ್ತೆ. ನಿನಗೋಸ್ಕರನೇ ಧರ್ಮಾವರದಿಂದ ತರಿಸಿದ್ದೀನಿ. ಥ್ಯಾಂಕ್ ಯು ಅತ್ತೆ. ಸೀರೆ ನಿನಗಲ್ಲಮ್ಮ. ಈಗ ತಾನೇ ನಿನ್ಗೋಸ್ಕರ ತಂದೆ ಅಂತಂದ್ರಲ್ಲ. ಹೇಳಿದ್ದು ನಿನ್ ಹತ್ರ ಅಲ್ಲ, ಪುಣ್ಯ ಹತ್ರ. ಪಾಪ ಹಿಂದೆ ಇದ್ದಿದ್ ನನ್ನನ್ ನೋಡ್ದೆ ಸೀರೆ ಅವಳಿಗೆ ತಂದಿರೋದು ಅನ್ಕೊಂಡಿದ್ದಾಳೆ ಅಮ್ಮ ಅವ್ರೆ. ಈ ಮನೆಯವಳು ನಾನು. ಸ್ವಂತ ಸೊಸೆ ನನಗ್ ಕೊಡೋದನ್ನ ಬಿಟ್ಟು ಇವಳಿಗೆ ಕೊಡೋದಂದ್ರೆ ಏನು? ವರ್ಣಿಕಾ, ಮರ್ಯಾದೆ